ಬೆಲ್ಲ ಯಾಕೆ ಹಾಕೋದು ಅಂದರೆ ಸಾಸಿವೆ ಮೆಂತ್ಯ ಎಲ್ಲ ಸ್ವಲ್ಪ ಕಹಿ ಬರುತ್ತೆ. ನಿಮಗೂ ನಾನು ಮಾಡಿದ ಕಾಯಿ ಸಾಸಿವೆ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಆಗಿದ್ರೆ ಇದೆಲ್ಲ ಮಸಾಲೆ ರುಬ್ಬೋದಕ್ಕೆ. ಮಾವಿನಕಾಯಿ ಇಲ್ಲ ಅಂತ ಅನ್ನೋರು ನೀವು ಹುಣಸೆ ಹಣ್ಣನ್ನ ಇದೆಲ್ಲ ಒಗ್ಗರಣೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹಂಗೆ ಕೈ ತುತ್ತು ಕೊಟ್ಬಿಡಿ. ಅದಕ್ಕೆಲ್ಲ ಕೊಡ್ತೀನಿ ನಡೀರಿ ಅಷ್ಟೇ. ನೀವು ಟ್ರೈ ಮಾಡಿ. ಆಲ್ರೆಡಿ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಾಷ್ಟಕ್ಕೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಏನು ಚಿತ್ರಾನ್ನ ಅಂತ ತೋರಿಸ್ತೀನಿ ಬನ್ನಿ. ಏನಪ್ಪ ಇಷ್ಟೊಂದೆಲ್ಲ ಇಟ್ಕೊಂಡವಳೆ ಅಂತ ಅನ್ಕೋಬೇಡಿ. ನಾನಿವತ್ತು ನಾಷ್ಟಕ್ಕೆ ಮಾಡ್ತಾ ಇರೋದು ಕಾಯಿ ಸಾಸಿವೆ ಚಿತ್ರಾನ್ನ. ನೋಡಿ ಅದಕ್ಕೆ ನಾನು ಏನೇನು ರೆಡಿ ಮಾಡಿದ್ದೀನಿ ಅಂತ ಅಂದರೆ ಇದೆಲ್ಲ ಮಸಾಲೆ ರುಬ್ಬೋದಕ್ಕೆ, ಇದೆಲ್ಲ ಒಗ್ಗರಣೆಗೆ. 1 ಟೇಬಲ್ ಸ್ಪೂನು ಸಾಸಿವೆ, ಜೀರಿಗೆ, ಮೆಂತ್ಯ, ಇದು ಕರಿಬೇವಿನ ಸೊಪ್ಪು ನಮ್ಮ ಗಿಡದ್ದೆ. ಇದು ಕಲ್ಲರ್ಗೆ ಬೇಡಿಗೆ ಮೆಣಸಿನ್ಕಾಯಿ ನೆನೆಸಿಟ್ಟಿದ್ದೀನಿ. ಇಲ್ಲ ಅಂತ ಅಂದರೆ ಅದು ಪುಡಿ ನುಣ್ಣಗಾಗಲ್ಲ. ಇದು ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಸ್ವಲ್ಪ ಬೆಲ್ಲ, ಇದು ತೆಂಗಿನಕಾಯಿ ಒಂದು ಅರ್ಧ ಕಪ್ ಐತೆ. ಇದು ಒಂದು ಚಿಟಿಕೆ ಅರಶಿನ. ಇದಿಷ್ಟು ರುಬ್ಬೋದಕ್ಕೆ. ಇದು ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಕೆಲವ್ರು ಹಾಕ್ತಾರೆ, ನಾವು ಹಾಕ್ತೀವಿ. ಇದು ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ. ಬಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಫ್ಲೇವರು ಚಿತ್ರಾನ್ನದಲ್ಲಿ ತಿನ್ನಬೇಕಾದ್ರೆ. ಮತ್ತು ಇದು ಮಾವಿನಕಾಯಿ. ಕಾಯಿ ಸಾಸಿವೆ ಚಿತ್ರಾನ್ನಕ್ಕೆ ಇದು ಮಸಾಲೆನ ರುಬ್ಬಬೇಕು. ಅದಕ್ಕೆ ಇವಾಗ ನಾನು ಮಸಾಲೆನ ರೆಡಿ ಮಾಡ್ಕೊತೀನಿ. ಸೀಸನ್ ಆಗಿರೋದ್ರಿಂದ ನಾನು ಮಾವಿನಕಾಯಿ ಕಾಯಿ ಸಾಸಿವೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಇಲ್ಲ ಅಂತ ಅನ್ನೋರು ನೀವು ಹುಣಸೆ ಹಣ್ಣನ್ನು ರಸ ತೆಗೆದು ಹಾಕೊಂಡು ಬೇಕಾದರೆ ಮಾಡ್ಬೋದು. ಇವಾಗ ನಾನು ಹುಣಸೆ ಹಣ್ಣು ಯೂಸ್ ಮಾಡ್ತಾ ಇಲ್ಲ, ಮಾವಿನಕಾಯಿ ಇರೋದ್ರಿಂದ ನಾನು ಮಾವಿನಕಾಯಿನ ಹಾಕ್ತಾ ಇದ್ದೀನಿ. ಇದು ಮಸಾಲೆ ರೆಡಿ ಮಾಡೋದಕ್ಕೆ ಸಾಸಿವೆ, ಜೀರಿಗೆ, ಮೆಂತ್ಯ, ಕರಿಬೇವಿನ ಸೊಪ್ಪು ಇದನ್ನಿಷ್ಟನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಇದು ಪೌಡ್ರ್ ಆದಮೇಲೆ ನಾನು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ತರಿಯಾಗಾದರೂ ಮಾಡ್ಬೋದು, ನುಣ್ಣಗಾದರೂ ಪೇಸ್ಟ್ ಮಾಡ್ಬೋದು. ಪೌಡ್ರ್ ಆಗಿದೆ. ಇಲ್ಲ ಅಂತಂದರೆ ಅದು ಸಾಸಿವೆ ಅದೆಲ್ಲ ಪೌಡ್ರ್ ಆಗಲ್ಲ. ಇದೆಲ್ಲ ಹಾಕ್ಬಿಟ್ರೆ. ಸೊ ಇವಾಗ ನಾನು ಮೆಣಸಿನ್ಕಾಯಿ, ಶುಂಠಿ, 1 ಕಪ್ಪು ತೆಂಗಿನಕಾಯಿ, ಒಣಮೆಣ್ಸಿನ್ಕಾಯಿ ಏನಂತಿಗೆ ಬ್ಯಾಡಿಗೆ ಹಾಕೋದು ಅಂತ ಅಂದರೆ ಕಲ್ಲರ್ ಬರಲಿ ಅಂತ. ನಮಗೆ ಕಲ್ಲರ್ ಏನು ಬೇಡ ಅಂತ ಅಂದರೆ ಹಾಗೆ ಹಸಿರು ಮೆಣಸಿನ್ಕಾಯಿನ ಹಾಕೋಬೋದು. ಸ್ವಲ್ಪ ಬೆಲ್ಲ. ಸ್ವೀಟ್ ಇಲ್ಲ ಅದನ್ನು ಹಾಕ್ಬಿಡಿ. ಹೌದಾ, ಇದು ಸ್ವೀಟ್ಲೆಸ್ಸು. ಸೊ ಅದಕ್ಕೆ ಬೆಲ್ಲ ಯಾಕೆ ಹಾಕೋದು ಅಂದರೆ ಸಾಸಿವೆ ಮೆಂತ್ಯ ಎಲ್ಲ ಸ್ವಲ್ಪ ಕಹಿ ಬರುತ್ತೆ. ಸೊ ಅದು ಬ್ಯಾಲೆನ್ಸ್ಡ್ ಆಗಲಿ ಅಂತ ಬೆಲ್ಲ ಹಾಕೋದಷ್ಟೆ. ಗಮ್ಮಂತಿದೆ. ತುಂಬ ಸ್ಮೆಲ್ ಇದೆ. ಮೆಂತ್ಯ, ಜೀರಿಗೆ, ಸಾಸಿವೆ ಎಲ್ಲ ತುಂಬ ಗಮ್ಮಂತಿದೆ. ಇವಾಗ ನಾನು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಬೇಕು. ನಾನು ಆಲ್ರೆಡಿ ಅನ್ನ ಮಾಡಿ ಆರಕ್ಕಿಟ್ಟಿದ್ದೀನಿ, ಉದುದ್ರಾಗಿ ಬರಲಿ ಅಂದ್ಬಿಟ್ಟು. ಎಣ್ಣೆ ಕಾದಿದೆ. ಸಾಸಿವೆ ಅದು ಚಿಟಪಟ ಅನ್ನಲಿ. ಸಾಸಿವೆ ಸಿಡಿಬೇಕು. ಸಿಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅದು ಉಂಡುಂಡೆ ಹಂಗೆ ಇದು ಬಾಯಿಗೆ. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಇಲ್ಲಾಂದರೆ ಅದು ಹಸಿ ಹಂಗೆ ಬಾಯಿಗೆ ಸಿಗುತ್ತೆ. ಎಲ್ಲ ನೀಟಾಗಿ ಫ್ರೈ ಆಗಿದೆ. ಕರಿಬೇವು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಅದು ತೊಳೆದು ನೀರಲ್ಲಿ ಇಟ್ಟಿದ್ದರಿಂದ ಜಾಸ್ತಿ ಚಿತ್ರಪಟ್ರ ಅಂತ ಇದೆ, ಸಿಡಿತಾ ಇದೆ. ಇವಾಗ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕೋಣ.
ಬೆಳ್ಳುಳ್ಳಿ ಘಮ, ಮೆಂತ್ಯ ಸಾಸಿವೆ ಘಮ ಚೆನ್ನಾಗಿದೆ ಅನ್ಸುತ್ತೆ. ಪುಳಿಯೋಗರೆ ಸ್ಮೆಲ್ ಬರ್ತಾ ಪುಳಿಯೋಗರೆ ಡಿಫ್ರೆಂಟ್ ಆಗಿ ಗೊಜ್ಜು ಕಾಣಿಸ್ತಿದೆ. ಇದನ್ನ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕದೆ ಬರೀ ಹಸಿಮೆಣಸಿನ್ಕಾಯಿ ಮಾಮೂಲಿ ಅದೇ ಥರನೂ ಗ್ರೀನ್ ಕಲರು ಮಾಡ್ಕೋಬೋದು. ಚಿತ್ರಾನ್ನ ಯಾವ ಕಲರ್ ಇರುತ್ತೆ ಎಲ್ಲೋ ಕಲರ್ ಅದೇ ಆ ಥರ. ಬಟ್ ನಾನು ಕಲರ್ ಚೆನ್ನಾಗಿರಲಿ, ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಏನು ಮರೆದ್ರು ನಾವು ಉಪ್ಪು ಮರಿಬಾರ್ದು. ಯಾವುದೋ ಮದುವೆ ಮನೇಲಿ ಇದ್ದೀನಿ ಅನ್ನಂಗೆ ಅನ್ನಿಸ್ತಿದೆ ಅದಕ್ಕೆ. ಚಿತ್ರಾನ್ನ ಬೆಳಗ್ಗೆಗೆ ನಾಷ್ಟಕ್ಕೆ ಕೊಡ್ತಾರಲ್ಲ. ಅದು ನೀಟಾಗಿ ಬೆಂದು ಸ್ವಲ್ಪ ಎಣ್ಣೆ ಬಿಡಲಿ. ಎಣ್ಣೆ ಬಿಟ್ಟರೆ ನಮ್ಮ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿ. ಮಾವಿನಕಾಯಿ ಸಿಹಿ ಇದೆ, ಸೊ ನಿಮಗೆ ಹುಳಿಕಾಯಿ ಬೇಕಾದರೂ ಕೂಡ ಹಾಕೋಬೋದು. ನಮ್ಮ ಮನೇಲಿ ಸಿಹಿಕಾಯಿ ಇದ್ದಿದ್ದರಿಂದ ನಾವು ಮಕ್ಕಳು ಜಾಸ್ತಿ ಹುಳಿಯಾದರೆ ತಿನ್ನಲ್ಲ ಅಲ್ಲ, ಅದಕ್ಕೆ ನಾವು ಸಿಹಿಕಾಯಿನೇ ತಗೊಂಡು ಹಾಕೊಂಡಿದ್ದೀನಿ. ಫೈನಲಿ ಮಾವಿನಕಾಯಿ ಜಾಸ್ತಿ ಬೇಯಿಸೋದು ಬೇಡ, ಫ್ಲೇವರ್ ಒಂಥರ ಚೇಂಜ್ ಆಗಿಬಿಡುತ್ತೆ. ಸ್ವಲ್ಪ ಸೊ ಇವಾಗ ನಾನು ಆಲ್ರೆಡಿ ಆಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮ್ನ ಎಣ್ಣೆ ತಳನೂ ಬಿಡ್ತಾ ಇದೆ. ಆಫ್ ಮಾಡಿದ್ರೆ ನಮ್ಮ ಮಾವಿನಕಾಯಿ ಚಿತ್ರಾನ್ನ ಕಾಯಿ ಸಾಸಿವೆ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿರುತ್ತೆ. ರೆಡಿ ಟು ಈಟ್. ಮೋಹಿತನ್ಗೆ ರೆಡಿ ಮಾಡಿದ್ದು ನೋಡಿದ್ಮೇಲೆ ನನಗೂ ರೆಡಿ ಮಾಡುವಂತ ಪಾಪ ಆಸೆ ಪಟ್ಟಿದ್ದಕ್ಕೆ ಬಂದು ಒಂದು 10 ದಿವಸ ಆದಮೇಲೆ ಅವಳಿಗೆ ಹೋಗೋ ದಿವಸ ನೀಟಾಗಿ ರೆಡಿ ಮಾಡಿ ಫೋಟೋ ಶೂಟ್ ಮಾಡಿದ್ದೀವಿ. ಏನು ಅನ್ನಿಸ್ತೈತೆ ದೀಪಿಕಾ? ಖುಷಿ ಆಯ್ತಾ? ನೆಕ್ಸ್ಟ್ ಯಾವಾಗ ಬರ್ತೀಯಾ? ನೆಕ್ಸ್ಟ್ ಬೇಸಿಗೆ ರಜೆಗೆ ಬರ್ತಾಳೆ, ಅಲ್ಲಿವರೆಗೂ ಬರಲ್ಲ ಅವಳು. ಫಸ್ಟ್ ಟೈಮ್ ಬಂದಿರೋದು. ನಾನು ಮದುವೆ ಆಗಿ 8 ವರ್ಷಕ್ಕೆ ಅವ್ರ ಅಕ್ಕ ಬಂದಿದ್ದಾಳೆ. ಅವ್ರ ಅಕ್ಕ ಅಣ್ಣ ತಮ್ಮ ಇವಳುಗಣ್ಣ ಅಕ್ಕ ಅಣ್ಣ ಎಲ್ಲ ಅವಾಗ ತುಂಬ ಬಂದಿದ್ದಾರೆ. ಇವಳನ್ನ ಯಾವಾಗಲೂ ಕರ್ಕೊಂಬಂದಿರಲಿಲ್ಲ. ಅವಾಗೆಲ್ಲ ಚಿಕ್ಕವಳಿದ್ಲಲ್ವಾ, ಇವಾಗ ಸ್ವಲ್ಪ ಬೆಳೆದಿದ್ದಾಳೆ, ಅವ್ರ ಅಮ್ಮನ ಬಿಟ್ಟು ಇರ್ತಾಳಲ್ಲ, ಅದಕ್ಕೆ ಕರ್ಕೊಬಂದಿದ್ವಿ. ಇವಳನ್ನ ಫಸ್ಟ್ ಟೈಮ್ ಕರ್ಕೊಬಂದಿದ್ದು. ಖುಷಿ ಆಯ್ತಾ? ಖುಷಿ ಆಯ್ತು. ಹೋಗ್ಬಿಟ್ಟು ಬಾ, ಹ್ಯಾಪಿ ಜರ್ನಿ, ಚೆನ್ನಾಗಿ ಓದು. ಈ ಸಲ 8th ಸ್ಟ್ಯಾಂಡರ್ಡ್ ಅವಳು, ನನ್ನಷ್ಟು ಉದ್ದ ಇದ್ದಾಳೆ. ಚೆನ್ನಾಗಿ ಓದಿ ನೆಕ್ಸ್ಟ್ ವರ್ಷ 9th ಸ್ಟ್ಯಾಂಡರ್ಡಿಗೆ ಬಾ ಅಂದ್ಕೊಂಡೆ. ನನಗೆ ಕೆಲಸ ಇತ್ತು, ನಾನು ರೆಡಿ ಮಾಡೋಣ ಅಂದ್ಕೊಂಡಿದ್ದೆ. ಹೇರ್ ಸ್ಟೈಲ್ ಹಾಕಿ ಅದಕ್ಕೆ ಅಂತ ಅಶ್ವಿನಿ ಹೇಳಿದ್ಲು, ಬಟ್ ನಾನು ಕೆಲಸ ಇದ್ದು ಸ್ನಾನಕ್ಕೆ ಹೋಗಿದ್ದೆ. ಹೌದಾ? ನೋಡಿ, ಇಷ್ಟೇ ಡಿಸೈನ್ ಸಾಕು ಬಿಡು ಅಶ್ವಿನಿ. ನನಗೆ ಹೇರ್ ಸ್ಟೈಲ್ ಮಾಡಿ ಎತ್ಕೆ ಅಂತ ಅಂದರು. ನನಗೆ ಸ್ನಾನಕ್ಕೆ ಹೋಗಿದ್ದೆ, ಅಷ್ಟರಲ್ಲಿ ಬರೋಷ್ಟರಲ್ಲಿ ರೆಡಿ ಆಗಿದ್ಲು. ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸಾಕು ಅಲ್ವಾ? ನಿನ್ನ ಅಭಿಪ್ರಾಯ? ನಿನಗೆ ನಾವು ಊರಿಗೆ ಬರ್ತೀವಲ್ವಾ, ಅವಾಗ ಅಕ್ಕ ಇರಲ್ಲ, ನಾನು ಬರ್ತೀನಲ್ಲ, ನಿಮ್ಮಮ್ಮನಿಗೆ ಹೇಳಿ ಮೊಗ್ಗಿನ ಜಡೆನ ಹಾಕಿಸ್ಬಿಡೋಣ. ಅಡುಗೆ ಮನೆ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದ? ಗೊತ್ತಿರಲಿಲ್ಲ ಆಂಟಿ. ಅವಳಿಗೆ ಯಾವತ್ತು ನಾನು ಮಾಡಿ ಬಡಿಸಿರ್ಲಿಲ್ಲ. ನಾವು ಹೋದಾಗೆಲ್ಲ ಅವರಮ್ಮ ಅವರೇ ಮಾಡ್ತಾ ಇದ್ರು, ಬಟ್ ನಾನ್ಯಾವತ್ತು ಇವ್ರಿಗೆಲ್ಲ ಅಡುಗೆ ಮಾಡೋಕ್ಕಿಲ್ಲ. ಇವ್ರ ಅಕ್ಕ ಅವ್ರಿಗೆಲ್ಲ ಗೊತ್ತು, ಅವರೆಲ್ಲ ಚಿಕ್ಕ ವಯಸ್ಸಿಂದ ಎಲ್ಲ ನಮ್ಮ ಮನೆಗಳಿಗೆ ಬರ್ತಾ ಇದ್ರು. ಅವಳಿದೆ ಫಸ್ಟ್ ಟೈಮು ನಾನು ಮಾಡಿದ ಅಡುಗೆನೆಲ್ಲ ಊಟ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ಅಷ್ಟೇ ಎಲ್ಲ ಚೆನ್ನಾಗಿರುತ್ತೆ, ಮನೇಲಿ ತಿಂದಾಗ್ಲೂ ಚೆನ್ನಾಗಿರುತ್ತೆ. ಇದು ಜನಕ್ಕೆ ಬೇಕಾಗಿರೋದು. ನೋಡಿ, ಚೆನ್ನಾಗಿರುತ್ತೆ. ಅಶ್ವಿನಿ ಸುನಿಲ್ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಈಕ್ವಾಲಿಟಿ ಲೈಕ್ ಮಾಡಿ. ಖುಷಿ ಆಯ್ತಾ? ಖುಷಿ ಆಯ್ತು. ಸರಿ ಆಯ್ತು. ಹೋಗ್ಬೇಕಾದ್ರೆ ಹತ್ಕೊಂಡು ಹೋಯ್ತೀಯಾ? ಅವಳಿಗೆ ಆಕ್ಚುಲಿ ತವ್ರ ಮನೆನೆ, ಮಾವ ಅವಳಿಗೆ ದೊಡ್ಡಪ್ಪ ಆಗ್ಬೇಕು. ನಮ್ಮ ಮನೇಲಿ ಯಾರಿಗೂ ಅವ್ರ ಮಕ್ಳು ಇವ್ರ ಮಕ್ಳು ತಮ್ಮನ ಮಕ್ಳು ಅಂತೆಲ್ಲ ಭೇದ ಮಾಡಲ್ಲ ನಮ್ಮ ಮಾವ. ಎಲ್ರು ನಮ್ಮ ಮಕ್ಳು ಅಂತಾನೆ, ಎಲ್ರೂ ನಮ್ಮ ಮಕ್ಳು ಅಂತಾನೆ ಟ್ರೀಟ್ ಮಾಡೋದು. ಸೊ ಅದಕ್ಕೆ ಅವ್ರಿಗೆ ಎಲ್ರಿಗೂ ನಮ್ಮ ಮನೆಗೆ ಬರಕ್ ಇಷ್ಟ. ಆಮೇಲೆ ಇನ್ನೊಂದು ಯಾಕೆ ಅಂದ್ರೆ ಆಂಟಿ ಬೇರೆ ಇದೀನಲ್ಲ, ನೋಡ್ಕೋತೀನಿ, ಚೆನ್ನಾಗಿ ನೋಡ್ಕೋತೀನಿ ಅನ್ನೋ ಕಾನ್ಫಿಡೆಂಟ್ ಅವ್ರಿಗೆ. ಮಾತಾಡ್ಕೊಂಡು ರೈಸ್ ಮಿಕ್ಸೇ ಮಾಡ್ಬಿಟ್ರು. ರೈಸ್ ಹಾಕ್ತಿದ್ದಾರೆ, ಹಾರಿದೆ.
ನೀಟಾಗಿ ನೋಡಿ ಬಾಂಡೆ ಮುಟ್ಬೋದು ಅಷ್ಟಾಗಿದೆ. ಗೊಜ್ಜು ತೆಗೆದು ಬಿಡಲ್ಲ ಸ್ವಲ್ಪ, ಬಿಡಲ್ಲ. ಅನ್ನ ಇದು ಗೊಜ್ಜು ಬಿಸಿ ಇದೆ ಸ್ವಲ್ಪ, ಇಲ್ಲಾಂದರೆ ಕೈಯಲ್ಲಿ ನೀಟಾಗೆ ಕೈಯಲ್ಲಿ ಕಲ್ಸಿದ್ರೇನೆ ಅದು ನೀಟಾಗಿ ಚಿತ್ರಾನ್ನ ಪುಳಿಯೋಗರೆ ಅದೆಲ್ಲ ಕಲ್ಸಕ್ಕಾಗೋದು. ನೋಡಿ ಇವಾಗ ಎಷ್ಟು ಬೇಗ ಮಿಕ್ಸ್ ಆಯಿತು ಅಲ್ಲ ಅದಕ್ಕೆ. ಇದನ್ನ ಹಿಂಗೆ ಕಲಿಸ್ಬೇಕು, ಹಿಂಗಂದ್ರೆ ಫಸ್ಟ್ ಇದು ಮಾವಿನಕಾಯಿದೆಲ್ಲ. ಹೊಟ್ಟೆ ಹಸು ಜಾಸ್ತಿ ಆಗ್ತಿದೆ ನಿಜವಾಗ್ಲೂ. ಚಿತ್ರಾನ್ನ ಇಂದ ನಂಗೆ ಎಷ್ಟು ಹೊಟ್ಟೆ ಹಸು ಜಾಸ್ತಿ ಆಗ್ತಿದೆ ಅಂದ್ರೆ ಅದಕ್ಕೆ ಗಮ್ಮಂತಿದೆ. ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಏನು ಬೇಕಾಗಿಲ್ಲ, ಹಂಗೆ ಚಟ್ನಿ ಹೌದು, ಯಾಕೆಂದರೆ ಮಸಾಲೆ ರುಬ್ಬಿದ್ದೀವಲ್ಲ. ನಾರ್ಮಲ್ ಚಿತ್ರಾನ್ನ ಆದರೆ ಚಟ್ನಿ ಎಲ್ಲ ಬೇಕಾಗುತ್ತೆ ನಮ್ಮನೇಲಿ ಆ್ಯಕ್ಚುಲಾಗಿ. ಹೌದು, ನಮ್ಮನೇಲಿ ಚಿತ್ರಾನ್ನಕ್ಕೆ ಚಟ್ನಿ, ವಡೆ, ಬೋಂಡ ಎಲ್ಲ ಬೇಕು, ಎಲ್ಲ ಬೇಕು. ಈ ಥರ ಅಡುಗೆ ಮಾಡ್ಕೊಡೋರಿದ್ರೆ ನಮ್ಮನೇಲಿ ಎಲ್ಲದಕ್ಕೂ ಮಾವನಿಗೆ, ಪಲಾವ್ಗೆ, ಚಿತ್ರಾನ್ನಕ್ಕೆ, ವಡೆ, ಬೋಂಡ, ಬಜ್ಜಿ. ಪಲಾವ್ ಮಾಡಿದ್ರೆ ರಾಯ್ತ, ಮೊಸರು ಬಜ್ಜಿ ಬೇಕು. ನೋಡಿ ಫೈನಲಿ ಸೂಪರ್ ಕಲರ್ಫುಲ್ ಮಾವಿನಕಾಯಿನೆಲ್ಲ ನೀಟಾಗೆ ತೋರಿಸ. ಹಂಗೆ ಕೈ ತುತ್ತು ಕೊಟ್ಬಿಡಿ ಅದಕ್ಕೆಲ್ಲ ಕೊಡ್ತೀನಿ, ನಡೀರಿ ಅಷ್ಟೇ. ಸೂಪರ್ ಆಗಿದೆ. ಈಗ ಬೌಲಿಗೆ ಹಾಕಿ ಸರ್ವ್ ಮಾಡೋಣ. ಬರ್ತಾ ಬರ್ತಾ ಗಾರ್ನಿಶಿಂಗ್ ಅಂತೂ ನಮ್ಮ ಅತ್ತೆದು ಲೆವೆಲ್ ಹೋಗ್ಬಿಡ್ತಾ ಇದೆ. ತಿನ್ ಬನ್ರಿ. ಏನಕ್ಕೆ ಗಾರ್ನಿಶಿಂಗು ನೋಡಷ್ಟೇ ಹಂಗೆ ಚೆನ್ನಾಗಿದೆ ಬಿಡಿ. ನಿಮಗೂ ನಾನು ಮಾಡಿದ ಕಾಯಿ ಸಾಸಿವೆ ಮಾವಿನಕಾಯಿ ಚಿತ್ರಾನ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ನಮಗೆಲ್ಲ ಹೊಟ್ಟೆ ಹಶ್ವಾಗ್ತೈತೆ, ಮಕ್ಕಳಿಗೆಲ್ಲ ಟಿಫನ್ ಕೊಡೋಣ. ಯಾಕೆಂದರೆ ಬೆಳಿಗ್ಗೆನೇ ನಾಷ್ಟಕ್ಕೆ ಮಾಡಿರೋದ್ರಿಂದ ಮಕ್ಕಳು ಪಾಪ ನಾಷ್ಟಕ್ಕೆ ಅಂತ ಕಾಯ್ತಾ ಇದ್ದಾರೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.